ನಮಸ್ಕಾರ ಸ್ನೇಹಿತರೆ. ಸದಾಪುಷ್ಪದ ಗಿಡ ಹಾಗೂ ಹೂವನ್ನು ಹೆಚ್ಚಿನವರು ನೋಡಿರುತ್ತೀರಿ. ಹಲವರ ಮನೆಯಲ್ಲಿ ಈ ಗಿಡ ಕಾಣಸಿಗುತ್ತದೆ. ನೇರಳೆ, ಗುಲಾಬಿ, ಬಿಳಿ ಬಣ್ಣದಲ್ಲಿ ಸದಾಪುಷ್ಪದ ಹೂವುಗಳನ್ನು ಕಾಣಬಹುದು. ವೈಜ್ಞಾನಿಕವಾಗಿ ಕ್ಯಾಥರಾಂಥಸ್ ರೋಸಸ್ ಎಂದು ಕರೆಯಲ್ಪಡುವ ಸದಾಪುಷ್ಪವನ್ನು ಶತಮಾನಗಳಿಂದ ಸಾಂಪ್ರದಾಯಿಕ ಔಷಧದಲ್ಲಿ ಬಳಸಲಾಗುತ್ತಿದೆ. ಈ ಹೂಗಳು ನೋಡಲು ಸುಂದರವಾಗಿದ್ದು ಇದು ಔಷಧೀಯ ಗುಣಗಳನ್ನು ಹೊಂದಿದೆ. ವಿಶೇಷವಾಗಿ ಮಧುಮೇಹ ನಿರ್ವಹಣೆಯಲ್ಲಿ ಇದು ಪ್ರಯೋಜನಕಾರಿಯಾಗಿದೆ. ಹಾಗಾದರೆ ಸದಾಪುಷ್ಪದ ಗಿಡ ಮಧುಮೇಹಿಗಳಿಗೆ ಹಾಗೂ ಅಧಿಕ ಕೊಲೆಸ್ಟ್ರಾಲ್ ಹೊಂದಿರುವವರಿಗೆ ಹೇಗೆ ಸಹಕಾರಿಯಾಗಿದೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಯುರ್ವೇದದ ಪ್ರಕಾರ ಮಧುಮೇಹ ನಿರ್ವಹಣೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಸಂಯುಕ್ತಗಳನ್ನು ಸದಾಪುಷ್ಪ ಒಳಗೊಂಡಿದೆ. ಮಧುಮೇಹ ನಿರ್ವಹಣೆಯಲ್ಲಿ ಸದಾಪುಷ್ಪದ ಪ್ರಮುಖ ಪ್ರಯೋಜನವೆಂದರೆ ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಮಧುಮೇಹ ನಿರ್ವಹಣೆಯಲ್ಲಿ ಸದಾಪುಷ್ಪದ ಪಾತ್ರವನ್ನು ಅರ್ಥ ಮಾಡಿಕೊಳ್ಳಲು ಅದರ ಜೀವರಾಸಾಯನಿಕ ಘಟಕಗಳನ್ನು ಪರಿಶೀಲಿಸುವುದು ಅತ್ಯಗತ್ಯ. ಈ ಸಸ್ಯವು ಆಲ್ಕಲಾಯ್ಡ್ಗಳನ್ನು ಒಳಗೊಂಡಿದೆ. ವಿಶೇಷವಾಗಿ ವಿನ್ಕಾಮೈನ್ ಮತ್ತು ವಿನ್ಬ್ಲಾಸ್ಟಿನ್ ಹೈಪೋಗ್ಲಿಸಮಿಕ್ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಈ ಸಂಯುಕ್ತಗಳು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ. ಸಸ್ಯದ ಆಲ್ಕಲಾಯ್ಡ್ಗಳು ಮೇದೋಜೀರಕ ಗ್ರಂಥಿಯಲ್ಲಿನ ಬೀಟಾ ಕೋಶಗಳ ಪುನರುತ್ಪಾದನೆಯಲ್ಲಿ ಸಹಾಯ ಮಾಡುತ್ತದೆ. ಇದು ಇನ್ಸುಲಿನ್ ಸ್ರವಿಸುವಿಕೆಗೆ ಕಾರಣವಾಗಿದೆ. ಈ ಪುನರುತ್ಪಾದನೆಯು ಇನ್ಸುಲಿನ್ ಅನ್ನು ಉತ್ಪಾದಿಸುವ ಮತ್ತು ನಿಯಂತ್ರಿಸುವ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇನ್ನು ಸದಾಪುಷ್ಪ ಮಧುಮೇಹ ರೋಗಿಗಳಲ್ಲಿ ಲಿಪಿಡ್ ಪ್ರೊಫೈಲ್ಗಳನ್ನು ಸುಧಾರಿಸಬಹುದು. ಮಧುಮೇಹವು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತವೆ. ಇದು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ. ಒಮೆಗಾ 3 ಕೊಬ್ಬಿನಾಮ್ಲವನ್ನು ಹೊಂದಿದ್ದು ಇದು ಲಿಪಿಡ್ ಪ್ರೊಫೈಲ್ಗಳ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಬಹುದು ಮತ್ತು ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತಮವಾಗಿಡುತ್ತದೆ. ಇನ್ನು ಆಕ್ಸಿಡೇಟಿವ್ ಒತ್ತಡವು ಮಧುಮೇಹಿಗಳಿಗೆ ಗಮನಾರ್ಹ ಕಾಳಜಿಯಾಗಿದೆ, ಏಕೆಂದರೆ ಇದು ಹೃದಯ ರಕ್ತನಾಳದ ಕಾಯಿಲೆ ಮತ್ತು ನರರೋಗದಂತಹ ತೊಡಕುಗಳಿಗೆ ಕಾರಣವಾಗಬಹುದು. ಸದಾಪುಷ್ಪದ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ದೇಹದಲ್ಲಿನ ಹಾನಿಕಾರಕ ಫ್ರೀ ರ್ಯಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ. ಈ ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ ಅದರ ಉರಿಯೂತದ ಪರಿಣಾಮಗಳು ಮಧುಮೇಹಕ್ಕೆ ಸಂಬಂಧಿಸಿದ ಕೆಲವು ದೀರ್ಘಕಾಲದ ಉರಿಯೂತವನ್ನು ನಿವಾರಿಸುತ್ತದೆ. ಇನ್ನು ಸದಾಪುಷ್ಪದ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಗಾಳಿಯಾಡದ ಡಬ್ಬದಲ್ಲಿ ಶೇಖರಿಸಿಡಬಹುದು. ಈ ಪುಡಿಯ ಒಂದು ಚಮಚವನ್ನು ಪ್ರತಿದಿನ 1 ಕಪ್ ತಾಜಾ ಹಣ್ಣಿನ ರಸ ಅಥವಾ ನೀರಿನೊಂದಿಗೆ ಸೇವಿಸಬಹುದು. ಸದಾಪುಷ್ಪ ಸಸ್ಯದ ಹೂವುಗಳನ್ನು ತೆಗೆದುಕೊಂಡು ಅವುಗಳನ್ನು 1 ಕಪ್ ನೀರಿನಲ್ಲಿ ಕುದಿಸಿ ನೀರನ್ನು ಸೋಸಿಕೊಂಡು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಹುದು. ನಮಸ್ಕಾರ ಸ್ನೇಹಿತರೆ. ಊಟ ಆದ ಮೇಲೆ ಎಲೆ ಅಡಿಕೆ ಹಾಕಿಕೊಳ್ಳುವ ಅಭ್ಯಾಸ ಇದ್ದವರಿಗೆ ಸಾಮಾನ್ಯವಾಗಿ ಬಹುತೇಕ ಕಾಯಿಲೆಗಳು ದೂರವೇ ಉಳಿಯುತ್ತವೆ. ಅದರಲ್ಲೂ ಸಕ್ಕರೆ ಕಾಯಿಲೆ ಹತ್ತಿರ ಕೂಡ ಬರುವುದಿಲ್ಲ. ಅದಕ್ಕೆ ಕಾರಣ ಎಂದರೆ ವೀಳ್ಯದೆಲೆಯಲ್ಲಿ ಕಂಡುಬರುವ ಔಷಧೀಯ ಗುಣಗಳು. ಸಕ್ಕರೆ ಕಾಯಿಲೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವ ಗುಣ ಈ ವೀಳ್ಯದೆಲೆಯಲ್ಲಿ ಇದೆ. ಆಯುರ್ವೇದದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖವಿದೆ. ಮಿತ ಪ್ರಮಾಣದಲ್ಲಿ ವೀಳ್ಯದೆಲೆಯನ್ನು ಆಗಾಗ ಸೇವಿಸುವುದರಿಂದ ಸಕ್ಕರೆ ಕಾಯಿಲೆಯನ್ನು ಹೇಗೆ ನಿರ್ವಹಣೆ ಮಾಡಿಕೊಳ್ಳಬಹುದು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಳ್ಯದೆಲೆಗಳು ಔಷಧೀಯ ಗುಣಗಳನ್ನು ಹೊಂದಿರುತ್ತವೆ. ಹಾಗಾಗಿ ಇವುಗಳಲ್ಲಿ ಮಚ್ಚೆ ಅಥವಾ
ಎಲೆಗಳು ಹರಿದಿರುವುದು ಇದ್ದರೆ ಅವುಗಳ ಪ್ರಭಾವ ಅಷ್ಟಾಗಿ ಇರುವುದಿಲ್ಲ. ಸಾಧ್ಯವಾದಷ್ಟು ತಾಜಾ ಮತ್ತು ನೋಡಲು ಚೆನ್ನಾಗಿರುವ ವೀಳ್ಯದೆಲೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ನೀವು ತೋಟದಿಂದ ವೀಳ್ಯದೆಲೆಗಳನ್ನು ಕಿತ್ತುಕೊಂಡು ತಂದಿದ್ದರೆ ಅಥವಾ ಮಾರುಕಟ್ಟೆಯಲ್ಲಿ ತಂದಿದ್ದರೆ ಅದನ್ನು ಸ್ವಚ್ಛ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಏಕೆಂದರೆ ವಿಪರೀತ ಧೂಳು ಮತ್ತು ವಾತಾವರಣದ ಮಾಲಿನ್ಯಕಾರಕ ಅಂಶಗಳು ಅದರ ಮೇಲೆ ಶೇಖರಣೆಯಾಗಿರುತ್ತವೆ. ಇವುಗಳನ್ನು ಹಾಗೆ ತಿನ್ನುವುದರಿಂದ ನಿಮಗೆ ಬೇರೆ ಬಗೆಯ ಆರೋಗ್ಯ ಸಮಸ್ಯೆಗಳು ಶುರುವಾಗಬಹುದು. ಇನ್ನು ಅತಿಯಾದರೆ ಅಮೃತ ಕೂಡ ವಿಷ ಎಂದು ಹೇಳುತ್ತಾರೆ. ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಎನಿಸಿಕೊಂಡಿರುವ ವೀಳ್ಯದೆಲೆ ಮಿತ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಮಾತ್ರ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನಿರ್ವಹಣೆ ಮಾಡಬಲ್ಲದು. ಆದರೆ ಹೆಚ್ಚಾಗಿ ಸೇವನೆ ಮಾಡಲು ಹೋದರೆ ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಮಿತಿ ಕಾಯ್ದುಕೊಳ್ಳುವುದು ಒಳ್ಳೆಯದು. ಇನ್ನು ಸಾಮಾನ್ಯವಾಗಿ ಊಟ ಆದ ಮೇಲೆ ಎಲೆ ಅಡಿಕೆ ಹಾಕಿಕೊಳ್ಳುತ್ತಾರೆ. ಆದರೆ ನೀವು ಇಲ್ಲಿ ಮಧುಮೇಹ ನಿರ್ವಹಣೆಗೆ ವೀಳ್ಯದೆಲೆಯನ್ನು ಸೇವಿಸುತ್ತಿರುವುದರಿಂದ ಇದನ್ನು ಸ್ನ್ಯಾಕ್ಸ್ ತರಹ ಸಂಜೆಯ ಸಮಯದಲ್ಲಿ ಬೇಕಾದರೂ ಸೇವಿಸಬಹುದು ಅಥವಾ ನಿಮ್ಮ ಆಹಾರ ಪದ್ಧತಿಯಲ್ಲಿ ಕೂಡ ಸೇರಿಸಿಕೊಳ್ಳಬಹುದು. ಇನ್ನು ನೀವು ವೀಳ್ಯದೆಲೆಗಳನ್ನು 1 ವಾರ ತಿಂದು ನೋಡಿ. ಅನಂತರ ಒಮ್ಮೆ ಸಕ್ಕರೆ ಕಾಯಿಲೆ ಪರೀಕ್ಷೆ ಮಾಡಿಸಿ. ಇದರಿಂದ ಮಧುಮೇಹ ಸಮಸ್ಯೆಯ ಮೇಲೆ ವೀಳ್ಯದೆಲೆಯ ಪ್ರಭಾವ ಇರುವುದು ಅಥವಾ ಇಲ್ಲದಿರುವುದು ತಿಳಿದು ಬರುತ್ತದೆ. ಒಂದು ವೇಳೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬಂದಿದ್ದರೆ ಇದನ್ನೇ ಮುಂದುವರಿಸಿ. ಇನ್ನು ಎಲ್ಲರಿಗೂ ಎಲ್ಲ ಬಗೆಯ ಆಹಾರ ಪದಾರ್ಥಗಳು ಆಗಿ ಬರುತ್ತವೆ ಎಂದು ಹೇಳಲು ಬರುವುದಿಲ್ಲ. ಅದೇ ರೀತಿ ನಿಮಗೂ ಕೂಡ ವೀಳ್ಯದೆಲೆಗಳು ಒಂದು ವೇಳೆ ನಿಮಗೆ ಅಲರ್ಜಿ ಪ್ರಭಾವವನ್ನು ಉಂಟು ಮಾಡುತ್ತಿದ್ದರೆ ಇನ್ನು ಮುಂದೆ ಅದರ ಸೇವನೆ ಬೇಡ. ಏಕೆಂದರೆ ಮಧುಮೇಹ ನಿರ್ವಹಣೆಗೆ ಬೇರೆ ಬಗೆಯ ಮಾರ್ಗಗಳಿವೆ. ಹಾಗಾಗಿ ಅವುಗಳನ್ನು ಅನುಸರಿಸಿ. ಇನ್ನು ನೀವು ಯಾವುದೇ ಕಾಯಿಲೆಗೆ ಯಾವುದೇ ಔಷಧಿ ತೆಗೆದುಕೊಳ್ಳುತ್ತಿದ್ದರೂ ಕೂಡ ನಿಮ್ಮ ಆಹಾರ ಪದ್ಧತಿ ಮಾತ್ರ ಸಮತೋಲನದಲ್ಲಿ ಇರಬೇಕು. ಹಾಗಾಗಿ ಆಹಾರ ಪದ್ಧತಿ ಚೆನ್ನಾಗಿರುವ ಹಾಗೆ ನೋಡಿಕೊಳ್ಳಬೇಕು. ಎಲ್ಲ ಬಗೆಯ ಪೌಷ್ಟಿಕ ಸತ್ವಗಳು ನಿಮಗೆ ನಿಮ್ಮ ಆಹಾರ ಪದ್ಧತಿಯಿಂದ ಸಿಗಬೇಕು. ಇನ್ನು ಹೊಸದಾಗಿ ಏನನ್ನಾದರೂ ನಿಮ್ಮ ಜೀವನ ಶೈಲಿಯಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೀರಿ ಎಂದರೆ ಅದಕ್ಕೆ ತಜ್ಞರ ಸಲಹೆ ಮತ್ತು ಅಭಿಪ್ರಾಯ ಬಹಳ ಮುಖ್ಯವಾಗಿರುತ್ತದೆ. ಇಲ್ಲೂ ಅಷ್ಟೇ, ನೀವು ನಿಮ್ಮ ಮಧುಮೇಹವನ್ನು ನಿರ್ವಹಣೆ ಮಾಡಿಕೊಳ್ಳಲು ವೀಳ್ಯದೆಲೆಯ ಸೇವನೆಯನ್ನು ಅಭ್ಯಾಸ ಮಾಡಿಕೊಳ್ಳಲು ಮುಂದಾಗುವ ಮೊದಲು ವೈದ್ಯರ ಅಭಿಪ್ರಾಯವನ್ನು ಪಡೆದುಕೊಳ್ಳುವುದು ಉತ್ತಮ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.